ನಮಸ್ಕಾರ. ಮೊದಲನೇ ದಿನ ಮತ್ತು ಇವತ್ತು ಕಾರ್ಯದಿನ ಅದು ಎಲ್ಲರಿಗೂ ಬಂದು ಅಮ್ಮನ ಗೌರವಿಸಿಗೆ ತುಂಬ ಥ್ಯಾಂಕ್ಸ್. ಪೊಲೀಸರಿಂದ ಹಿಡಿದು ಫ್ಯಾನ್ಸು ಪ್ಲಸ್ ಸರ್ಕಾರದಿಂದ ತುಂಬಾ ಸಹಾಯ ಆಗಿದೆ ನಮಗೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಈಗ ಅಮ್ಮನ ಜರ್ನಿ ಮತ್ತು ಅವರು ಮಾತು ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿತ್ತು. ಸೊ ಕೊನೆ ಗಳಿಗೆಯಲ್ಲಿ ಹೇಗಿರ್ತಾಯಿದ್ರು, ನಿಮ್ಮ ಜೊತೆ ಏನು ಮಾತಾಡ್ತಾಯಿದ್ರು, ಇಂಡಸ್ಟ್ರಿ ಬಗ್ಗೆ ಹೇಳ್ಬೋದು, ಜರ್ನಿ ಬಗ್ಗೆ ಆಗಿರ್ಬೋದು. ಅಲ್ಲ, ಇಂಡಸ್ಟ್ರಿ ಬಗ್ಗೆ ಅವ್ರು ಯಾವಾಗೂ ಗೌರವನೇ. ಸ್ವಲ್ಪ ಅದೇ ಈಗ ಮೈಗೆ ಹುಷಾರಿಲ್ದಿರೋದು, ಸ್ವಲ್ಪ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಬಟ್ ಯಾವಾಗಲೂ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿಕೊಂಡು, ತಮಿಳ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿಕೊಂಡು ಒಳ್ಳೆಯದೇ, ಕೊನೆ ತನಕ ಒಳ್ಳೆಯದೇ ಮಾತಾಡೋದು. ನಮಗೆ ಅವರು ತಾಯಿ ಆಗಿದ್ರು ಅವರು ಪಬ್ಲಿಕ್ ಫಿಗರ್ ಅಲ್ವಾ. ಸೊ ಮನಸ್ಸು ಯಾವಾಗಲೂ ಫ್ಯಾನ್ಸ್ ಜೊತೆಲಿ ಆಮೇಲೆ ಇಂಡಸ್ಟ್ರಿ ಅವ್ರ ಜೊತೆ ಇರ್ತಾಯಿತ್ತು. ಸೊ ಕೊನೆ ಗಳಿಗೆಯಲ್ಲಿ ಏನಾಯಿತು, ಹೇಗೆ ಇದ್ದರು? ಅದೇ ಸ್ವಲ್ಪ ಹುಷಾರು ತಪ್ಪಿತ್ತು, ಅವರು ವಯಸ್ಸು ಆಗಿತ್ತಲ್ವ. ಬಟ್ ಅವ್ರು ಹೋಗಿದ್ದವ್ರಿಗೆ ನೋವೇನಾಗಲಿಲ್ಲ, ಹೋದಾಗ ದೇವ್ರು ಕರ್ಕೊಂಡ್ರು. ಸೊ ಅದಕ್ಕೆ ಥ್ಯಾಂಕ್ಸ್. ಏನಾರು ಆಸೆ ಹೇಳ್ಕೊಂಡಿದ್ದು ನೆನಪಾಗುತ್ತೆ ಸರ್? ಹೌದು, ಅದೇ ಇವಾಗ ಇಲ್ಲಿ ಮಲ್ಲೇಶ್ವರಮಲ್ಲೇ ಒಂದು ರಸ್ತೆಗೆ ಹೆಸರಿಡಬೇಕು ಅಂತ ಇದ್ದಾರೆ. ನಮ್ಮ MLA ಅವರು ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಸೊ ಅವ್ರಿಗೆ ಅದನ್ನ ಮುಂದುವರಿಸಿ ಮಾಡಿಸೋ ಥರ ಕೇಳ್ಕೊತೀನಿ. ಮ್ಯೂಸಿಯಂ ಮಾಡೋ ಪ್ಲ್ಯಾನ್ಸ್ ಅಂತ ಇಲ್ಲ, ಬಟ್ ಅಲ್ಲಿ ನಾವು ಮಣ್ಣು ಮಾಡಿರೋ ಕಡೆ ಒಂದು ಮೆಮೋರಿಯಲ್ ಥರ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.